ಪ್ರತಿ ಭಾನುವಾರ ನೇರ ಪ್ರಸಾರವಾಗುವಂತ ವಾರ ಭವಿಷ್ಯ ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಉತ್ತರವನ್ನ ಪಡೆಯಬಹುದು. ಅನೇಕರು ಕರೆ ಮಾಡ್ತಾ ಇರ್ತಾರೆ ತಮ್ಮ ಪ್ರಶ್ನೆಗಳನ್ನ ನೇರವಾಗಿ ಕೇಳೋದಕ್ಕೆ, ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಅಂತ. ಅದರ ಜೊತೆಗೆ ಇಡೀ ವಾರದ 12 ರಾಶಿಗಳ ಫಲಾಫಲ ಏನಿದೆ ಅನ್ನೋದರ ಬಗ್ಗೆಯೂ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೋಬಹುದು. ಹಾಗಾದ್ರೆ ಇನ್ಯಾಕ್ ತಡ, ಈ ಎಲ್ಲಾ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳೇ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ. ಪ್ರತಿ ವಾರದ ನಾವು ಈ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನೊಂದಿಗೆ ಆರಂಭ ಮಾಡ್ತೀವಿ. ಆ ಮಾತು ನಮ್ಮ ಜೀವನಕ್ಕೆ ಒಂದು ದಾರಿದೀಪನೂ ಆಗಿರುತ್ತೆ. ಇವತ್ತು ಯಾವ ಮಾತನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತಾ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರ್ವಿಹಿ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಆ ನುಡಿಮುತ್ತು ಯಾವುದು, ಏನನ್ನು ಹೇಳ್ತಾ ಇದೆ, ಏನನ್ನು ಅಳವಡಿಸ್ಕೊಳ್ಬೇಕು ಅದನ್ನು ಗಮನಿಸೋಣ. ಕೋಷ್ಟಕವನ್ನು ನೋಡಿ. ನಾವು ಮೊದಲಿಗೆ ನೋಡೋಣ. ನಿಮೀಲನಾಯ ಪದ್ಮಾನಾಂ ಉದಯಾಯ ಅಲ್ಪತೇಜಸಾಂ ತಮಸಾಂ ಅವಕಾಶಾಯ ವ್ರಜತ್ಯಸ್ತಮಸೌ ರವಿ ಅಂತ. ಏನು ಇದರ ಅರ್ಥ ಅಂತಂದರೆ, ಇಡೀ ದಿನ ಕಾಲೂರಿ ನಿಂತಹ ಕಮಲ ಮುದಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಸೂರ್ಯ ತನ್ನ ಅಸ್ತಮವನ್ನು, ಅಂದರೆ ಸೂರ್ಯ ತನ್ನ ಪ್ರಕಾಶಮಾನವನ್ನು ಕಡಿಮೆಗೊಳಿಸ್ತಾ ಮರೆಯಾಗಿ ಹೋಗ್ತಾನೆ. ಸೂರ್ಯನ ಕಿರಣವಿದ್ದಾಗ ಬೇರೆ ದೀಪಗಳಿಗೆ, ಸಣ್ಣ ಪುಟ್ಟ ದೀಪಗಳಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸೂರ್ಯ ಅಸ್ತಮಾನನಾಗ್ತಾನೆ. ಕಾರಣ ಬೇರೆಯವ್ರಿಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋಣ ಅನ್ನುವ ದೃಷ್ಟಿಯಲ್ಲಿ ಪುಟ್ಟ ಪ್ರಣತೆಗಳಿಗೆ, ದೀಪಗಳಿಗೆ ಒಂದು ಅವಕಾಶ ಏರ್ಪಾಡಾದರೆ ಅವುಗಳ ಮಹತ್ವ, ಮೌಲ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸೂರ್ಯನೇ ಹಗಲು ರಾತ್ರಿ ಏಕವಾಗಿದ್ದರೆ ಯಾವ ಸಣ್ಣ ಪುಟ್ಟ ಬೆಳಕಿಗೆ ಅವಕಾಶ ಇರಲ್ಲ. ಆ ರೀತಿಯಲ್ಲಿ ಯಾರು ಈಗಾಗಲೇ ಅಧಿಕಾರದಿಂದಲೋ ಅಥವಾ ಇನ್ಯಾವುದೋ ಒಂದು ಸ್ಥಾನಮಾನಗಳಿಂದ ವಿರಾಜಮಾನರಾಗಿದ್ದರೆ ಅವರು ಪಕ್ಕಕ್ಕೆ ಸರಿದು ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಪುಟ್ಟವರು, ಚಿಕ್ಕವರು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವ ರೀತಿ ಸೂರ್ಯ ಸರಿದು ಪ್ರಣತೆಗಳಿಗೆ, ಸಣ್ಣ ಪುಟ್ಟ ಹಣತೆಗಳಿಗೆ ಅವಕಾಶ ಮಾಡಿಕೊಡ್ತಾನೋ, ಕತ್ತಲೆಗೂ ಒಂದು ಅವಕಾಶ ಮಾಡಿಕೊಡ್ತಾನೋ, ಆ ರೀತಿಯಲ್ಲಿ ಸ್ಥಾನದಲ್ಲಿರ್ತಕ್ಕಂಥವ್ರು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಈ ರೀತಿಯಲ್ಲಿ ಅದು ಬೆಳೀತಾ ಹೋಗಬೇಕು ಅನ್ನೋದನ್ನು ಸೂಚಿಸ್ತದೆ ಅಂತ ಒಂದು ಒಳ್ಳೆಯ ಮಾತು ಈ ದಿವಸ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.